ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ನಿಮಗೆ ನಮ್ಮ ಹೊಲದಲ್ಲಿ ಏನು ಹಾಕಿದ್ದೀವಿ ಅಂತೇಳಿ ತೋರಿಸ್ಕೊಡ್ತೀನಿ. ನಮ್ಮ ಹೊಲದಲ್ಲಿ ನಾವು ವಾಟರ್ ಮೆಲನ್ ಹಾಕಿದ್ದೀವಿ. ಆ್ಯಕ್ಚುಲಿ ಇದು ಇಷ್ಟು ಬೆಳೆದಿದೆ, ಬಟ್ ಇದು ಹಣ್ಣಾಗಿದೆಯೋ ಇಲ್ಲೋ ಗೊತ್ತಾಗ್ತಿಲ್ಲ ಇನ್ನು. ಅಂದ್ರೆ ಫಸ್ಟ್ ಟೈಮ್ ನಾವು ಹೊಲದಲ್ಲಿ ಹಾಕಿರೋದು. ನಿಮಗೇನಾದರೂ ಇದ್ರ ಬಗ್ಗೆ ಐಡಿಯಾ ಇದ್ದರೆ ಕಾಮೆಂಟ್ ಮಾಡಿ. ಅಂದರೆ ಇದು ಸೈಜ್ ಎಷ್ಟಿದ್ದಾಗ ಒಳಗಡೆ ಅಂದರೆ ಹಣ್ಣಾಗತ್ತೆ ಅಂತೇಳಿ. ಫಾರ್ ದ ಫಸ್ಟ್ ಟೈಮ್ ಅಂದರೆ ನಾವು ನಮ್ಮ ಹೊಲದಲ್ಲಿ ಹಾಕಿರೋದು ವಾಟರ್ ಮೆಲನ್. ಇಲ್ಲಿ ಕಾಣ್ತಿದ್ದೆಲ್ಲ ಅಂದರೆ ಇವಾಗ ಆಗ್ತಿದ್ದಾವೆ. ಸೊ ಅಂದರೆ ನಾರ್ಮಲು ಇವು ಅಂದರೆ ಇವಾಗ ಇದು ಆಲ್ಮೋಸ್ಟ್ ಇವಾಗ ಒಂದು 2 kg ಇದೆ ಅಂತ ಅನ್ಸುತ್ತದ. ಇದು ಕೈಯಲ್ಲಿ ಹಿಡ್ಕೊಂಡ್ರೆ ಆಲ್ಮೋಸ್ಟ್ ಇವಾಗ ಒಂದು 2 kg ಇದೆ, 2 kg ಮೇಲ್ಗಡೆನೇ ಇದೆ, ವೇಟ್ ಇದೆ ಇದು. ಬಟ್ ಇದು ಹಣ್ಣಾಗಿದೆ ಇಲ್ಲೋ ಗೊತ್ತಿಲ್ಲ. ಅಂದರೆ ಇದು ಯಾವ ಥರ ಆದಮೇಲೆ ಎಷ್ಟು ತಿಂಗಳು ಆದಮೇಲೆ ಇದು ಹಣ್ಣಾಗತ್ತೆ ಅಂತೇಳಿ. ಫಾರ್ ದ ಫಸ್ಟ್ ಟೈಮ್ ನಾವು ಹಾಕಿರೋದು. ನಮಗೂ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ನಿಮಗೇನಾದರೂ ಇದ್ರ ಬಗ್ಗೆ ಐಡಿಯಾ ಇದ್ದರೆ ಸ್ವಲ್ಪ ಹೇಳ್ಕೊಡಿ. ನನಗೂ ಗೊತ್ತಾದ ಮೇಲೆ ನಾನು ಕೂಡ ನಿಮಗೆ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಅಂತೇಳಿ. ಸೊ ಇನ್ನೊಂದು ತಿಂಗಳು ಬಿಟ್ಟು ನಾವು ಇದನ್ನೆಲ್ಲ ಮಾರ್ಕೆಟಿಗೆ ತೊಗೊಂಡು ಹೋಗ್ಬೇಕಂತೇಳಿ ಅಂದ್ಕೊಂಡಿದ್ದೀವಿ. ಅಂದರೆ ತುಂಬ ಚೆನ್ನಾಗಿದೆ ಇದು. ಬಟ್ ಒಳಗಡೆ ಹಣ್ಣಾಗಿದೆ ಇಲ್ಲೋ ಗೊತ್ತಿಲ್ಲ. ಬಟ್ ಸೌಂಡ್ ಬರ್ತಾಯಿದೆ ನೋಡಿ, ಇಲ್ಲಿ ಈ ಥರ ಹೊಡೆದಾಗ ಈ ಥರ ಸೌಂಡ್ ಬರ್ತಾಯಿದೆ. ಬಟ್ ಒಳಗಡೆ ಹಣ್ಣಾಗಿದೆ ಇಲ್ಲೋ ಗೊತ್ತಿಲ್ಲ. ನೋಡಿ, ಇಲ್ಲಿ ಕೂಡ ಈ ಥರ ಇದ್ದಾವೆ. ಇವು ಸ್ವಲ್ಪ ಸಣ್ಣ ಇದ್ದಾವೆ. ಇವು ಈ ಥರ ಇವು ಬೇರೆ ಥರ ಸೌಂಡ್ ಬರ್ತಾಯಿದೆ, ಆ್ಯಂಡ್ ಇವು ಬೇರೆ ಥರ ಸೌಂಡ್ ಬರ್ತಾಯಿದೆ. ಅಂದರೆ ನಾವು ಹಾಕಿದ್ದು ಇವಾಗ ಒಂದು 3 months 2 months ಆಗಿರ್ಬೇಕು ಅನ್ಸಲ್ಲಿ ಬರ್ತಂತಂದ್ರೆ ಅದಕ್ಕೆ ಇದನ್ನು ತಂದು ಹಾಕಿದ್ವಿ. ಇವಾಗ ಆಲ್ಮೋಸ್ಟ್ ಒಂದು 2 months ಆಗಿ ಬಂದಿದೆ. ಐ ಥಿಂಕ್ ನನ್ನ ಪ್ರಕಾರ ಇನ್ನು 1 ಮಂತಲ್ಲಿ ಇವು ಮಾರ್ಕೆಟಿಗೆ ತೊಗೊಂಡು ಹೋಗ್ಬೋದು ಅಂತೇಳಿ ಅನ್ಸಕತ್ತದ. ನೋಡುವ ಯಾವ ಥರ ರೇಟ್ ಇದೆ ಅಂತೇಳಿ. ಇವಾಗ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಇವಾಗ ವಾಟರ್ ಮೆಲನ್ ಎಲ್ಲ ಅಂದರೆ ರೇಟ್ ಎಲ್ಲ ಚೆನ್ನಾಗಿದೆ. ಇವಾಗ ಸುಮ್ಮನೆ ಜಾಗ ಏನಕ್ಕೆ ವೇಸ್ಟ್ ಮಾಡ್ಬೇಕಂತೇಳಿ ನಾವು ಅದರಲ್ಲಿ ಇಂಟರ್ ಕ್ರಾಪಿಂಗ್ ಮಾಡಿದ್ದೀವಿ. ಇಲ್ಲಿ ಟೊಮೆಟೊ ಹಾಕಿದ್ದೀವಲ್ಲ, ಕಾಣ್ತಿದೆ ಟೊಮೆಟೊ. ಆ ಟೊಮೆಟೊ ಹಾಕಿದ್ವಿ. ಮತ್ತು ಆ ಕಡೆ ಸೈಡ್ ಬೇರೆ ಬೇರೆ ಥರ ಏನು ಹಾಕಿದ್ದಾರೆ ನಮ್ಮ ಮನೆಯಲ್ಲಿ. ಟೊಮೆಟೊ ಕೂಡ ಚೆನ್ನಾಗಿ ಆಗ್ತಿದ್ದಾವೆ ಇಲ್ಲಿ ಕಾಣ್ತಿದ್ದಲ್ಲ. ಸೊ ನೀವು ಕೂಡ ಈ ಥರ ಇಂಟರ್ ಕ್ರಾಪಿಂಗ್ ಬಗ್ಗೆ ಏನಾದರೂ ಆಸಕ್ತಿ ಇದ್ದರೆ, ಇಂಟರ್ ಕ್ರಾಪಿಂಗ್ ಮಾಡಬೇಕಂತ ಏನಾದಿದ್ದರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.